ತತ್ವನ್ಯಾಸದಲ್ಲಿ ಎಲ್ಲ ಕಡೆನೂ ಕೂಡ ನಾವು ಧ್ಯಾನಿಸಬೇಕಾದ ಭಗವಂತನ ಮತ್ತು ಭಗವತಿಯ ರೂಪಗಳನ್ನ ಇಲ್ಲೊಂದು ಬಾರಿ ನೋಡೋಣ. ಇದೆಲ್ಲ ವಾಸ್ತವಿಕವಾಗಿ ಆಚಾರ್ಯರು ಇದರಲ್ಲಿ ಎಲ್ಲವನ್ನೂ ಕೂಡ ಪೂರ್ಣವಾಗಿ ಏನು ಹೇಳಿಲ್ಲ, ಯಾವ ರೂಪಗಳನ್ನು ಧ್ಯಾನಿಸಬೇಕು ಇತ್ಯಾದಿ. ಅದು ಕೂಡ ಬೇರೆ ಬೇರೆ ಪುರಾಣಾದಿಗಳಿಂದ ನಮಗೆ ಪ್ರಾಪ್ತವಾದಂತಹ ಸಂಗತಿಗಳನ್ನು ಮಾತ್ರ ನಾವೀಗ ಗಮನಿಸಬೇಕು. ಏತೇಷು ಭಗವಾನ್ ವಿಷ್ಣು ಪ್ರಧಾನತನುರೇವ ಧ್ಯೇಯ. 3ನೇ ಅಧ್ಯಾಯ ತಂತ್ರಸಾರ 134ನೇ ಅಧ್ಯಾಯ. ಎಲ್ಲಾ ತತ್ವಗಳಲ್ಲಿಯೂ ಕೂಡ ಸರ್ವಗುಣಪೂರ್ಣನಾದಂತಹ ವಿಷ್ಣು ಅಂತರ್ಯಾಮಿಯಾಗಿದ್ದಾನೆ ಅಂತ ಧ್ಯಾನಿಸಬೇಕು. ಹಾಗಾಗಿ ಪರಾಯ ಶಕ್ತ್ಯಾತ್ಮನೇ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ಅಲ್ಲಿಂದ ಹಿಡಿದು ಪರಾಯ ಪುರುಷಾತ್ಮನೇ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ಇವು 12 ನಾಮಗಳು ಹೃದಯದಲ್ಲಿ ಮಾಲಾಕಾರವಾಗಿ ಎಡಗಡೆಯಿಂದ ಆರಂಭಿಸಿ ಬಲಗಡೆವರೆಗೆ ನಾವು ತಿಳಿಯಬೇಕಾದದ್ದು. ಮುಂದೆ ಪರಾಯ ಅವ್ಯಕ್ತಾತ್ಮನೆ, ಅವ್ಯಕ್ತ ತತ್ವಾಭಿಮಾನಿ, ಬ್ರಹ್ಮಾಣಿ ಭಾರತ್ಯಂತರ್ಗತ ಶ್ರೀ ಶ್ರೀಪತಿ ಕೇಶವಾಯ ನಮಃ, ಕೇಶವ ಇತ್ಯಾದಿ 24 ನಾಮಗಳನ್ನು ಮುಂದೆ ಧ್ಯಾನಿಸಬೇಕು. ಅಲ್ಲಿ ಕೇಶವ ಅನ್ನುವ ಭಗವಂತನ ರೂಪಕ್ಕೆ ಶ್ರೀ ಅನ್ನುವುದು ಲಕ್ಷ್ಮಿಯ ರೂಪ. ಮುಂದೆ ಪರಾಯ ಮಹದಾತ್ಮನೆ ಮಹತ್ತತ್ವಾಭಿಮಾನಿ ಬ್ರಹ್ಮವಾಯು ಅಂತರ್ಗತ ಲಕ್ಷ್ಮೀಪತಿ ನಾರಾಯಣಾಯ ನಮಃ. ನಾರಾಯಣನ ಪತ್ನಿಯಲ್ಲಿ ಲಕ್ಷ್ಮೀದೇವಿ ಆಗಿದ್ದಾಳೆ. ಮುಂದೆ ಪರಾಯ ಅಹಂಕಾರ ಆತ್ಮನೆ ಅಹಂಕಾರ ತತ್ವಾಭಿಮಾನಿ ಗರುಡಶೇಷ ರುದ್ರಾಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಕಮಲಾಪತಿ ಮಾಧವ. ಅಲ್ಲಿ ಭಗವಂತ ಮಾಧವ, ಲಕ್ಷ್ಮೀದೇವಿ ಕಮಲಾ ಆಗಿದ್ದಾಳೆ. ಮುಂದೆ ಪರಾಯ ಮನ ಆತ್ಮನೆ ಮನಸ್ತತ್ವಾಭಿಮಾನಿ ಸ್ಕಂದೇಂದ್ರಾಂತರ್ಗತ ಪದ್ಮಾಪತಿ ಗೋವಿಂದ, ಪದ್ಮಾ ಲಕ್ಷ್ಮೀದೇವಿ, ಗೋವಿಂದ ವಿಷ್ಣು ಅಲ್ಲಿ. ಮುಂದೆ ಪರಾಯ ಶ್ರೋತ್ರಾತ್ಮನೆ ಶ್ರೋತ್ರತತ್ವಾಭಿಮಾನಿ ದಿಗ್ದೇವತಾಂತರ್ಗತ ಪದ್ಮಿನಿಪತಿ ವಿಷ್ಣು, ಪದ್ಮಿನಿ ಲಕ್ಷ್ಮೀದೇವಿ, ವಿಷ್ಣು ಅಲ್ಲಿ ಇದ್ದಾನೆ. ಮುಂದೆ ಪರಾಯ ತ್ವಗಾತ್ಮನೆ ತ್ವಕ್ತತ್ವಾಭಿಮಾನಿ ಪ್ರವಾಹವಾಯು ಅಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ ಕಮಲಾಲಯಾಪತಿ ಮಧುಸೂದನ, ಕಮಲಾಲಯ ಲಕ್ಷ್ಮೀದೇವಿ, ಮಧುಸೂದನ ಭಗವಂತ. ಮುಂದೆ ಪರಾಯ ಚಕ್ಷುರಾತ್ಮನೆ ಚಕ್ಷುಸ್ತತ್ವಾಭಿಮಾನಿ ಸೂರ್ಯಾಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ರಮಾ ಲಕ್ಷ್ಮೀದೇವಿ ತ್ರಿವಿಕ್ರಮ, ಆಕೆ ಪತಿ, ತ್ರಿವಿಕ್ರಮಾಯ ನಮಃ. ಮುಂದೆ ಪರಾಯ ಜಿಹ್ವಾತ್ಮನೆ ಜಿಹ್ವಾತತ್ವಾಭಿಮಾನಿ ವರುಣಾಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ವೃಷಾಕಪಿ ವಾಮನಾಯ ನಮಃ, ವೃಷಾಕಪಿ ಲಕ್ಷ್ಮೀದೇವಿ, ವಾಮನ ಅಲ್ಲಿ ಭಗವಂತ. ಪರಾಯ ಘ್ರಾಣಾತ್ಮನೆ ಘ್ರಾಣತತ್ವಾಭಿಮಾನಿ ಅಶ್ವಿನಿ ದೇವತಾಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಪ್ರಕೃತಿಪತಿ ಶ್ರೀಧರ, ಪ್ರಕೃತಿ ಲಕ್ಷ್ಮೀದೇವಿ, ಶ್ರೀಧರ ಅಲ್ಲಿ ಪರಮಾತ್ಮ. ಪರಾಯ ವಾಗಾತ್ಮನೆ ವಾಕ್ತತ್ವಾಭಿಮಾನಿ ವನ್ಯಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಬುದ್ಧಿಪತಿ ಹೃಷಿಕೇಶಾಯ ನಮಃ, ಬುದ್ಧಿಯಲ್ಲಿ ಲಕ್ಷ್ಮೀದೇವಿ, ಹೃಷಿಕೇಶ ಅಲ್ಲಿ ಪರಮಾತ್ಮ. ಪರಾಯ ಪಾಣ್ಯಾತ್ಮನೆ ಪಾಣಿತತ್ವಾಭಿಮಾನಿ ದಕ್ಷ ಪ್ರಜಾಪತ್ಯಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಯಜ್ಞಾಪತಿ ಪದ್ಮನಾಭ, ಯಜ್ಞ ಲಕ್ಷ್ಮೀದೇವಿ, ಪದ್ಮನಾಭ ಅಲ್ಲಿ ನಾರಾಯಣ. ಪರಾಯ ಪಾದಾತ್ಮನೆ ಪಾದತತ್ವಾಭಿಮಾನಿ ಜಯಂತಾಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಇಂದಿರಾಪತಿ ದಾಮೋದರ, ಇಂದಿರಾ ಲಕ್ಷ್ಮೀದೇವಿ, ದಾಮೋದರ ಭಗವಂತ. ಪರಾಯ ಪಾಯವಾತ್ಮನೆ ಪಾಯುತತ್ವಾಭಿಮಾನಿ ಮಿತ್ರಾಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಹಿರಣ್ಯಾಪತಿ ಸಂಕರ್ಷಣ, ಅಲ್ಲಿ ಹಿರಣ್ಯ ಲಕ್ಷ್ಮೀದೇವಿ, ಸಂಕರ್ಷಣ ಭಗವಂತ. ಪರಾಯ ಉಪಸ್ಥಾತ್ಮನೆ ಉಪಸ್ಥತತ್ವಾಭಿಮಾನಿ ಮನು ಅಂತರ್ಗತ ಸ್ವಯಂಭೂ ಮನ್ವಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಹರಿಣೀಪತಿ ವಾಸುದೇವ, ಹರಿಣಿ ಲಕ್ಷ್ಮೀದೇವಿ, ವಾಸುದೇವ ನಾರಾಯಣ. ಪರಾಯ ಶಬ್ದಾತ್ಮನೆ ಶಬ್ದತತ್ವಾಭಿಮಾನಿ ಬೃಹಸ್ಪತಿ ಪ್ರಾಣಾಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಸತ್ಯಾಪತಿ ಪ್ರದ್ಯುಮ್ನ, ಪ್ರದ್ಯುಮ್ನ ನಾರಾಯಣ, ಸತ್ಯ ಲಕ್ಷ್ಮೀದೇವಿ. ಪರಾಯ ಸ್ಪರ್ಶಾತ್ಮನೆ ಸ್ಪರ್ಶತತ್ವಾಭಿಮಾನಿ ಅಪಾನವಾಯು ಅಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ
ನಿತ್ಯಾಪತಿ ಅನಿರುದ್ಧ, ನಿತ್ಯ ಲಕ್ಷ್ಮೀದೇವಿ, ಅನಿರುದ್ಧ ಭಗವಂತ. ಪರಾಯ ರೂಪಾತ್ಮನೆ ರೂಪತತ್ವಾಭಿಮಾನಿ ವ್ಯಾನಾಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ, ಆನಂದಿನೀಪತಿ ಪುರುಷೋತ್ತಮ. ಆನಂದಿನಿ ಅಂತ ಲಕ್ಷ್ಮೀದೇವಿ ಹೆಸರು. ಕೆಲವು ಪುಸ್ತಕಗಳಲ್ಲಿ ಆನಂದ ಅಂತ ಇದ್ದಿರಬಹುದು. ಪುರುಷೋತ್ತಮ ಅಂತ ಲಕ್ಷ್ಮೀ ಅಲ್ಲಿ ನಾರಾಯಣನ ಹೆಸರು. ಇವೆಲ್ಲ ಪುರಾಣೋಕ್ತ ಹೆಸರುಗಳು ಭಗವಂತಂದು ಮತ್ತೆ ಭಗವತಿಯದಾದ್ದರಿಂದ ಸ್ವಲ್ಪ ವ್ಯತ್ಯಾಸಗಳು ಇರಬಹುದು. ಆದರೆ ಅದೇನು ಅಷ್ಟು ದೊಡ್ಡ ವ್ಯತ್ಯಾಸ ಏನಲ್ಲ. ಯಾಕಂದ್ರೆ ಆಚಾರ್ಯರು ಈ ಹೆಸರುಗಳನ್ನೆಲ್ಲ ಸರ್ವಮೂಲದಲ್ಲಿ ವರ್ಣನೆ ಮಾಡಿಲ್ಲ. ಆದ್ದರಿಂದ ಪರಾಯ ರಸಾತ್ಮೀಯ ರಸತತ್ವಾಭಿಮಾನಿ ಉದಾನವಾಯು ಅಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ, ಅಸಂಜ್ಞಾಪತಿ ಅಧೋಕ್ಷಜ. ಅಸಂಜ್ಞಾ ಅಂತ ಲಕ್ಷ್ಮೀದೇವಿ, ಅವಳ ಗಂಡ ಅಧೋಕ್ಷಜ. ಪರಾಯ ಗಂಧಾತ್ಮನೆ ಗಂಧತತ್ವಾಭಿಮಾನಿ ಸಮಾನವಾಯು ಅಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ, ಶ್ರೀಸಖಾ. ಶ್ರೀಸಖಾ ಅಂತ ಲಕ್ಷ್ಮೀದೇವಿ, ಅವಳ ಪತಿ ನರಸಿಂಹ. ಪರಾಯ ಆಕಾಶಾತ್ಮನೆ ಆಕಾಶತತ್ವಾಭಿಮಾನಿ ಗಣಪತ್ಯಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ, ಸುಗಂಧಿ ಅಥವಾ ಸುಗಂಧ, ಪತಿ ಅಚ್ಯುತಾಯ ನಮಃ. ಸುಗಂಧ ಅಂತ ಲಕ್ಷ್ಮೀದೇವಿ, ಅವಳ ಪತಿ ಅಲ್ಲಿ ಅಚ್ಯುತ. ಸುಗಂಧಿ ಅಂತ ಲಕ್ಷ್ಮೀದೇವಿ ಹೆಸರಿರ್ಬೋದು ಅಥವಾ ಸುಗಂಧ ಅಂತಿರ್ಬೋದು, ಸ್ವಲ್ಪ ವ್ಯತ್ಯಾಸ ಇರಬಹುದು. ಪರಾಯ ವಾಯುವಾತ್ಮನೆ ವಾಯುತತ್ವಾಭಿಮಾನಿ ಮರೀಚ್ಯಂತರ್ಗತ. ಪ್ರವಾಹವಾಯು ಅಂತ ಸರಿಯಲ್ಲ, ಅದರ ವಿಮರ್ಶೆಯನ್ನೆಲ್ಲ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಮರೀಚ್ಯಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ, ಸುಂದರೀಪತಿ ಜನಾರ್ದನ. ಜನಾರ್ದನ ಭಗವಂತ, ಸುಂದರಿಯಲ್ಲಿ ಭಗವತಿ. ಪರಾಯ ತೇಜಾತ್ಮನೆ ತೇಜಸ್ತತ್ವಾಭಿಮಾನಿ ವನ್ಯಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ, ವಿದ್ಯಾಪತಿ ಉಪೇಂದ್ರ. ವಿದ್ಯಾ ಅಲ್ಲಿ ಲಕ್ಷ್ಮೀದೇವಿ, ಉಪೇಂದ್ರ ಭಗವಂತ. ಪರಾಯ ಅವಾತ್ಮನೆ ಅಪ್ತತ್ವಾಭಿಮಾನಿ ವರುಣಾಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ, ಸೋಲಾಪತಿ ಹರಿ. ಅಲ್ಲಿ ಹರಿ ಭಗವಂತ, ಸೋಲಾ ಇದು ಲಕ್ಷ್ಮೀದೇವಿಯ ಹೆಸರು. ಪರಾಯ ಪೃಥ್ವಿಯಾತ್ಮನೆ ಪೃಥ್ವಿ ತತ್ವಾಭಿಮಾನಿ ಧರಣ್ಯಂತರ್ಗತ, ಸುಲಕ್ಷಣಾಪತಿ ಶ್ರೀಕೃಷ್ಣ. ಸುಲಕ್ಷಣ ಅಲ್ಲಿ ಲಕ್ಷ್ಮೀದೇವಿ, ಶ್ರೀಕೃಷ್ಣ ಅಂತ ಹೇಳಿ ಭಗವಂತ. ಇವು ಕೃಷ್ಣ, ನರಸಿಂಹ ಇತ್ಯಾದಿ ಇಲ್ಲೇನು ಬಂದಿವೆಯಲ್ಲ, ಇವು ಕೂಡ ದಶಾವತಾರದಲ್ಲಿ ಸೇರಿದಂತಹ ಕೃಷ್ಣ, ನರಸಿಂಹ ಇತ್ಯಾದಿಗಳಲ್ಲ. ದಶಾವತಾರದಲ್ಲಿ ಬರುವ ರೂಪಗಳೇ ಬೇರೆ. 24 ರೂಪಗಳಲ್ಲಿ, 24 ನಾಮಗಳಲ್ಲಿ, 24 ಗುಂಪುಗಳಲ್ಲಿ ನಾವು ನೋಡುವಂತಹ ಭಗವಂತನ ರೂಪಗಳು ಇವು ಬೇರೆನೆ. ಹೀಗೆ ಇವಿಷ್ಟು ಆ ಭಗವಂತನ 24 ರೂಪಗಳು. ಇದನ್ನು ಕೂಡ ಹೇಳುವುದು ರೂಢಿಯಲ್ಲಿದೆ. ಒಂದು ವೇಳೆ ಈ ಭಗವಂತನ ಮತ್ತು ಭಗವತಿಯ ಈ ರೂಪಗಳನ್ನು ಹೇಳದೆ ಹೋದರೂ ತಪ್ಪೇನಲ್ಲ, ಆಚಾರ್ಯರು ಇದನ್ನು ಹೇಳಿಲ್ಲ. ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತರ್ಗತನಾಗಿ ಅಂತ ನಾವು ತಿಳ್ಕೊಳ್ಬೇಕು. ವಾಯು ಶಬ್ದದಿಂದ ಅವನೇ ವಾಚ್ಯ, ಶ್ರೋತ್ರ ಶಬ್ದದಿಂದ ಪರಶಬ್ದದಿಂದ ಅವನ ವಾಚ್ಯ, ಶ್ರೋತ್ರ ಶಬ್ದದಿಂದ ಅವನ ವಾಚ್ಯ, ಅದರಿಂದ ದಿಕ್ ಶಬ್ದದಿಂದ ಅವನ ವಾಚ್ಯ, ದಿಗ್ದೇವತೆಗಳಾದಂತಹ ಚಂದ್ರ, ಮಿತ್ರ, ವರುಣ ಇತ್ಯಾದಿ ಶಬ್ದಗಳಿಂದ ಅವನ ವಾಚ್ಯ. ಅದೆಲ್ಲವನ್ನು ಕೂಡ ಮುಂದೆ ಹೇಳುವನಿದ್ದೇನೆ ಆಯಾ ಶಬ್ದಗಳಿಂದ ಹೇಗೆ ಅಂತ. ಬ್ರಹ್ಮ, ವಾಯು, ಭಾರತಿ, ಸರಸ್ವತಿ, ಗರುಡ, ಶೇಷ, ರುದ್ರ, ಇಂದ್ರ, ಕಾಮ, ಚಂದ್ರ, ವರುಣ, ಕುಬೇರ, ಮಿತ್ರ ಮೊದಲಾದ ದಿಗ್ದೇವತೆಗಳು, ಮತ್ತೆ ಪ್ರವಾಹ ವಾಯು, ಸೂರ್ಯ, ವರುಣ, ಅಶ್ವಿನಿ ದೇವತೆಗಳು, ಇದೆಲ್ಲ ಶಬ್ದಗಳ ಅರ್ಥಗಳನ್ನು ಕೂಡ ಮುಂದೊಂದು ಕಡೆ ಹೇಳುವನಿದ್ದೇನೆ. ಮತ್ತೆ ಈ ತತ್ವನ್ಯಾಸದ ಕೆಲವು ವ್ಯತ್ಯಾಸಗಳು, ಕೆಲವು ಕಡೆ ಮರೀಚಿ, ವಾಯು ಇತ್ಯಾದಿಗಳ ಕುರಿತಾಗಿ ಒಂದು ವ್ಯತ್ಯಾಸ ಇದೆ. ಮರೀಚಿ ಮತ್ತು ಪ್ರವಾಹ ವಾಯು ಮೊದಲಾದದ್ದು. ಅದರ ವ್ಯತ್ಯಾಸದ ಕುರಿತಾಗಿಯೂ ಕೂಡ ಮುಂದಿನ ಒಂದು ಭಾಗದಲ್ಲಿ ನಾನು ಹೇಳುವಂತಹ ಪ್ರಯತ್ನ ಮಾಡ್ತೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.